ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಭಿ ಕ್ಲಿಪ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾನು ಮೊನ್ನೆ ತಾನೇ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಆನ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಮಾಡುತ್ತೇನೆ ಎಂದಿದ್ದೇನೆ. ಅದರಂತೆ ಇವತ್ತಿನ ವಿಡಿಯೋ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಆನ್ಲೈನ್ ಕ್ಲಾಸ್ನದಾಗಿದೆ. ಆ್ಯಂಡ್ ಫ್ರೆಂಡ್ಸ್, ಇವತ್ತಿನ ಫಸ್ಟ್ ವಿಡಿಯೋದಲ್ಲಿ ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಅಂದರೆ ಡಾಕ್ಯುಮೆಂಟ್ಸ್ ಆ್ಯಂಡ್ ಸಮ್ ಅದರ್ ರಿಲೇಟೆಡ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಬಗ್ಗೆ ತಿಳಿಯೋಣ. ಆ್ಯಂಡ್ ಫ್ರೆಂಡ್ಸ್, ಮೊದಲನೇದಾಗಿ ನಾವು ಅಗ್ರಿಕಲ್ಚರ್ ರಿಲೇಟೆಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಆಧಾರವಾಗಿ ಇಟ್ಟುಕೊಂಡು ಒಂದು 6000 ಕ್ವಶನ್ಗಳು ಇರುವಂತಹ ಒಂದು ಪುಸ್ತಕವನ್ನು ರೆಡಿ ಮಾಡಿದ್ದೇವೆ. ಅದರಂತೆಯೇ 18 ಕೋರ್ಸ್ಗಳು ಅದರಲ್ಲಿ ಇನ್ಕ್ಲೂಡ್ ಆಗಿವೆ. ಹಾಗಾಗಿ ನಾನು ಆ ಪುಸ್ತಕದ ವಿವರ ಹಾಗೂ ಅದರ ಪರ್ಚೇಸ್ ಮಾಡುವ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಇನ್ನು ಅದು ಕ್ಲಿಕ್ ಮಾಡುವ ಮುಖಾಂತರ ಪುಸ್ತಕವನ್ನು ಪರ್ಚೇಸ್ ಮಾಡಬಹುದು. ಹಾಗೆಯೇ ನಿಮ್ಮ ಗೆಳೆಯರಿಗೆ ಯಾರ್ಯಾರು ಅಗ್ರಿಕಲ್ಚರ್ ಓದುತ್ತಾ ಇದ್ದಾರೆ ಅವರಿಗೆ ಮುಂದೆ ಹೆಲ್ಪ್ ಆಗಲೆಂದು JRF SRFಗಳಿಗೆ ಹೆಲ್ಪ್ ಆಗಲೆಂದು ಮಾಡಿರುವಂಥ ಈ ಪುಸ್ತಕವನ್ನು ಸ್ವಲ್ಪ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಅದರಂತೆ ನಾವು ಈ ಸಲ ಮಾಕ್ ಟೆಸ್ಟ್ಗಳನ್ನು ಹೆಚ್ಚಿಗೆ ಮಾಡುವ ಸಲುವಾಗಿ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ದೇವೆ. ಆ ವೆಬ್ಸೈಟ್ನಲ್ಲಿ ನಿಮಗೆ ಅತಿ ಹೆಚ್ಚು ಮಾರ್ಕ್ಸ್ಗಳನ್ನು ಕೊಡುವ ಒಂದು ಸೂಪರ್ ಆ್ಯಂಡ್ ವಂಡರ್ಫುಲ್ ವೆಬ್ಸೈಟ್ ಆಗಿದೆ. ಆ್ಯಂಡ್ ನೀವು ಆ ವೆಬ್ಸೈಟ್ಗೆ ಲಾಗಿನ್ ಆಗಲು ₹50 ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ಒನ್ಸ್ ನೀವು ಪೇಮೆಂಟ್ ಮಾಡಿದರೆ ಸಾಕು, ನಿಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿಯುವ ತನಕ ಆ ಆ್ಯಪ್ಗೆ ಹಾಗೆ ವೆಬ್ಸೈಟ್ಗೆ ಒಂದು ಅಕ್ಸೆಸ್ ಸಿಗಬಹುದು. ಆ್ಯಂಡ್ ಫ್ರೆಂಡ್ಸ್, ಈಗ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಬಗ್ಗೆ ತಿಳ್ಕೋಣ. ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೆಯಬೇಕೆಂದರೆ ನೀವು KCET ಅಪ್ಲಿಕೇಶನ್ ಫಿಲ್ ಮಾಡುವಾಗ ಅಗ್ರಿಕೋಟಾ ಕ್ಲೈಂಬಿಂಗ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. PCMB ಹಾಗೂ PCMCS ಇವೆರಡರಲ್ಲಿ PCMB ಇದ್ದವರು ಮಾತ್ರ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯಲು ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವು ಎಲ್ಲರೂ ಸಹ PCMB ಇದ್ದವರು ಅಗ್ರಿಕಲ್ಚರ್ ಕೋಟಾ ಕ್ಲೈಮ್ ಮಾಡಬೇಕಾಗುತ್ತೆ. ಅಂದಹಾಗೆ ಮಾತ್ರ ನಿಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯಲು ಅವಕಾಶ ಸಿಗುತ್ತೆ. ಅಕಸ್ಮಾತಾಗಿ ನೀವು ಕ್ಲೈಮ್ ಮಾಡಲಿಲ್ಲ, ಮುಂದೆ ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು ಅಂತ ಇದ್ದರೆ ಆವಾಗ ಬರೆಯಲು ನಿಮಗೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಎಲ್ಲರೂ KCET ಅಪ್ಲಿಕೇಶನ್ ಫಿಲ್ ಮಾಡುವಾಗ ಅಗ್ರಿಕೋಟಾ ಅಂತ ಕ್ಲೈಮ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್, ಸೆಂಟರ್ ಚೂಸಿಂಗ್. ಫ್ರೆಂಡ್ಸ್, ನಾವು ಯಾವ ಡಿಸ್ಟಿಕ್ನಲ್ಲಿ ಇರುತ್ತೇವೆ ಹಾಗೆಯೇ ಅದೇ ಡಿಸ್ಟಿಕ್ನಲ್ಲಿ ನಾವು ಎಕ್ಸಾಮ್ ಸೆಂಟ್ರನ್ನು ಚೂಸ್ ಮಾಡಬೇಕಾಗುತ್ತೆ. ಏಕೆಂದರೆ ನೀವು ಬೇರೆ ಬೇರೆ ಡಿಸ್ಟಿಕ್ಗಳು ಚೂಸ್ ಮಾಡಿದರೆ ಆ ಡಿಸ್ಟಿಕ್ನಲ್ಲಿ ಬಹಳ ಗ್ರೋ ಮಾಡುವಂತಹ ಕಾಳುಗಳು ಹಾಗೆ ಯೂಸ್ ಮಾಡುವಂಥ ಇಕ್ವಿಪ್ಮೆಂಟ್ಸ್ಗಳನ್ನು ಕೇಳುತ್ತಾರೆ. ಹಾಗಾಗಿ ನೀವು ಬಿಜಾಪುರ ಅಂತ ಎಕ್ಸಾಂಪಲ್, ಬಿಜಾಪುರ್ನಲ್ಲಿ ಎಕ್ಸಾಮ್ ಬರಿತಾ ಇದ್ದರೆ ಹಾಗೂ ಬಿಜಾಪುರಿನಲ್ಲಿ ಕೋಚಿಂಗ್ ತೊಗೊಂಡ್ರೆ ನೀವು ಬಿಜಾಪುರ ಸೆಂಟ್ರನ್ನೇ ಚೂಸ್ ಮಾಡಬೇಕಾಗುತ್ತೆ. ಅದು ಬಿಟ್ಟು ಚಿಕ್ಕಮಗಳೂರು ಅಥವಾ ಉತ್ತರ ಕನ್ನಡ ಹೀಗೆ ಸೆಲೆಕ್ಟ್ ಮಾಡಿದರೆ ನಿಮಗೆ ಅಲ್ಲಿ ಫಿಶರೀಸ್ ರಿಲೇಟೆಡ್ ಅಂದರೆ ಫಿಶ್ ಹಾಗೆ ಮುಂದೆ ಬೇರೆ ರಿಲೇಟೆಡ್ ಕ್ವಶನ್ಸ್ಗಳು ಕೇಳುತ್ತಾರೆ. ಹಾಗಾಗಿ ತಾವು ದಯವಿಟ್ಟು ಯಾವ ಡಿಸ್ಟಿಕ್ಸ್ನಲ್ಲಿ ಕೋಚಿಂಗ್ ತೊಗೊಂಡಿದ್ದೀರಿ ಅದೇ ಡಿಸ್ಟಿಕ್ಕನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್, ಈ ಎಕ್ಸಾಮ್ಗೆ ಯಾರ್ಯಾರು ಅರ್ಹರು ಆ್ಯಂಡ್ ಯಾವ ಕೋಟಾ ಅಡಿ ಬಂದರೆ ಹೆಲ್ಪ್ ಆಗುತ್ತೆ ನೋಡೋಣ. ಈ ನ್ಯೂ ಅಗ್ರಿಕಲ್ಚರ್ ಅಥವಾ ವೆಟರ್ನರಿ ಹಾಗೆ ಮುಂತಾದ ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಹೋಗಬೇಕಾದ್ರೆ 50% ಅಗ್ರಿಕಲ್ಚರ್ ಕೋಟಾ ಅಂತ ಸೀಟ್ಸ್ಗಳು ಇರುತ್ತವೆ. ಆ್ಯಂಡ್ ಅದರ್ 50% KCET ಅಥವಾ ಐಕಾರ್ ರಿಲೇಟೆಡ್ ಸೀಟ್ಸ್ಗಳು ಇರುತ್ತವೆ. ಹಾಗೆ ನೀವು 50% ಕೋಟಾದಲ್ಲಿ ಕ್ಲೈಮ್ ಮಾಡ್ತಾ ಇದ್ದರೆ ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕೋಟಾದಲ್ಲಿ ಮಾಡಬೇಕು. ಆ್ಯಂಡ್ ನಿಮಗೆ ಒಂದು ಸೀಟ್ ಅಲಾಟ್ ಮಾಡಬೇಕಂದ್ರೆ ಅವರು
ನಿನ್ನ KCET ರ್ಯಾಂಕ್ ನೋಡಿ ಕೊಡುತ್ತಾರೆ. ಹಾಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ನೀವು 200ಕ್ಕೆ 200 ಮಾರ್ಕ್ಸ್ ಗಳಿಸಿದರೆ ಓನ್ಲಿ ಅಗ್ರಿಕಲ್ಚರ್ ಕೋಟಾದಡಿ ನಿಮಗೆ ಫಾರ್ಮ್ ಸೈನ್ಸ್ ಕೋರ್ಸ್ಗಳ ಅಡ್ಮಿಷನ್ ಸಿಗುತ್ತೆ. ಫಾರ್ಮ್ ಸೈನ್ಸ್ ಕೋಟಾ ಅಥವಾ ಅಗ್ರಿ ಕೋಟಾದಲ್ಲಿ ಸೀಟು ಸಿಗುತ್ತೆ ಅಥವಾ KCET ಥ್ರೂ ಸಿಗುತ್ತವೆ. ಆ್ಯಂಡ್ ನೆಕ್ಸ್ಟ್ ಅಗ್ರಿ ಕೋಟಾ ರ್ಯಾಂಕಿಂಗ್ ಹೇಗೆ ಕೊಡ್ತಾರೆ ಅಂದರೆ KCET ಬೋರ್ಡ್ ಎಕ್ಸಾಮ್ ಹಾಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಎರಡೂ ಕಂಬೈನ್ ಮಾಡಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಒಂದು ರ್ಯಾಂಕನ್ನು ಕೊಡ್ತಾರೆ. ನೀವು ಫಾರ್ಮ್ ಸೈನ್ಸ್ ಕೋರ್ಸ್ಗೆ ಹೋಗ್ಬೇಕಂದ್ರೆ ಪ್ಯೂರ್ಲಿ ಅಗ್ರಿಕಲ್ಚರ್ ಕೋಟಾ ಥ್ರೂನು ಹೋಗಬಹುದು, ಹಾಗೆ KCET ಥ್ರೂನು ಹೋಗಬಹುದು. ಆ್ಯಂಡ್ ನೆಕ್ಸ್ಟ್ ಅಗ್ರಿಕಲ್ಚರ್ ಕೋಟಾ ಸೆಲೆಕ್ಟ್ ಮಾಡುವವರು ರೈತರು ಮಕ್ಕಳು ಆಗಿರಬೇಕು, ಹಾಗೆಯೇ ಅವರ ಮೂಲ ಆದಾಯ ಕೃಷಿಯೇ ಆಗಿರಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು, ಅವರು ಕೂಲಿ ಕಾರ್ಮಿಕರು ಇದ್ದರೆ ಅವರಿಗೂ ಅಗ್ರಿಕಲ್ಚರ್ ಕೋಟಾ ಕ್ಲೈಮ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ಅಥವಾ ಎಂಟರ್ಪ್ರೆನರ್ ಇದ್ದರೆ ಹಾಗೆಯೇ ಏನಾದರೂ ಜಾಬ್ ಮಾಡ್ತಾ ಇದ್ದರೆ ನಿಮಗೆ ಅಗ್ರಿಕಲ್ಚರ್ ಕೋಟಾ ಸಿಗುತ್ತೆ. ಅಂದರೆ ಯಾವಾಗ ಅಂದರೆ ಇದು ಬಹಳ ಮುಖ್ಯ, ನೋಡ್ಕೊಳ್ಳಿ. ಬಿಸ್ನೆಸ್, ಜಾಬ್ ಹಾಗೆ ಏನಾದರೂ ಎಂಟರ್ಪ್ರೆನರ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದರೆ ನಿಮ್ಮ ಪೇರೆಂಟ್ಸ್ಗಳು, ಅವರ ಮೂಲ ಆದಾಯ ಬಂದುಬಿಟ್ಟು ಕೃಷಿನೇ ಆಗಿರಬೇಕಾಗುತ್ತೆ. ಅವರು ಗಳಿಸುವಂತಹ ಸಂಬಳ ಜಾಬ್ಗಿಂತ ಕೃಷಿನೇ ಹೆಚ್ಚಾಗಿದ್ದರೆ ಅವರಿಗೆ ಅಗ್ರಿಕಲ್ಚರ್ ಕೋಟಾ ಕ್ಲೈಮ್ ಆಗುತ್ತೆ. ಇದು ಅಗ್ರಿಕಲ್ಚರ್ ಕೋಟಾ ಕ್ಲೈಮ್ ಮಾಡುವ ವಿವರಗಳು. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಾವು ಡಾಕ್ಯುಮೆಂಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೆಯದಾಗಿ KCET ಪ್ರವೇಶ ಪತ್ರ ಅಂದರೆ KCET ಅಡ್ಮಿಷನ್ ಟಿಕೆಟ್ ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ವ್ಯವಸಾಯಗಾರರ ಅಥವಾ ಕೃಷಿ ಮತ್ತು ಕೃಷಿ ಸಂಬಂಧಿತ ಕೂಲಿ ಕಾರ್ಮಿಕರ ಪ್ರಮಾಣ ಪತ್ರ ಅಂದರೆ ವ್ಯವಸಾಯಗಾರರ ದೃಢೀಕರಣ ಪತ್ರ, ಇದು RD ನಂಬರ್ನೊಂದಿಗೆ ಇರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಎಲ್ಲಿ ಪಡೆಯುವುದಂದರೆ ತಹಶೀಲ್ದಾರ್ ಆಫೀಸ್ ಅಥವಾ ನಾಡ ಕಚೇರಿಯಲ್ಲಿ ನಿಮಗೆ ಇದು ಸಿಗುತ್ತದೆ. ಇದರ RD ನಂಬರ್ ಖಂಡಿತವಾಗಿ ಇರಬೇಕಾಗುತ್ತೆ ಆ್ಯಂಡ್ ಇಂಪಾರ್ಟೆಂಟ್ ಅದೇ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಅವಿಭಾಜ್ಯ ಕುಟುಂಬದವಾದಲ್ಲಿ ಪೂರಕವಾಗಿ ವಂಶವೃಕ್ಷ ಪ್ರಮಾಣ ಪತ್ರ ಕೃಷಿತರ ಕೋಟಾದಡಿಯಲ್ಲಿ ಅರ್ಜಿಯನ್ನು ಪರಿಗಣಿಸಲು ಕಡ್ಡಾಯವಾಗಿ ಲಗತ್ತಿಸುವುದು. ಆ್ಯಂಡ್ ವಂಶವೃಕ್ಷ ಅಥವಾ ವಂಶಾವಳಿ ಅಂದರೆ ಒಂದು ಹೊಲ ಎಷ್ಟು ಮಂದಿಗೆ ಡಿವೈಡ್ ಆಗುತ್ತೆ ಅಥವಾ ನಿಮ್ಮ ಫ್ಯಾಮಿಲಿ ಟ್ರೀ ಅಂತಲೇ ಕರೀತಾರೆ, ಅದು ವಂಶವೃಕ್ಷ ಅಥವಾ ವಂಶಾವಳಿ ನಿಮಗೆ ಬೇಕಾಗುತ್ತೆ. ಅದರಲ್ಲಿಯೂ ಸಹ ನಿಮಗೆ RD ನಂಬರ್ ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಆದಾಯ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಕಾಸ್ಟ್ ಇನ್ಕಮ್ ಆರ್ ಇನ್ಕಮ್ ಕಾಸ್ಟ್. ಆ್ಯಂಡ್ ನೆಕ್ಸ್ಟ್ ಅಫಿಡವಿಟ್, ಎರಡು ಅಫಿಡವಿಟ್ ಬರುತ್ತವೆ, ಅಫಿಡವಿಟ್ 1 ಆ್ಯಂಡ್ ಅಫಿಡವಿಟ್ 2 ಅಂತ ಹೇಳಿ. ಅಫಿಡವಿಟ್ 1 ಅಂದರೆ ಏನಂದರೆ ಕೃಷಿ ಒಂದೇ ಆದಾಯ ಹೊಂದಿದ್ದಲ್ಲಿ ಮಾತ್ರ. ಅಫಿಡವಿಟ್ 1 ಅಂದರೆ ನಿಮ್ಮ ಪೇರೆಂಟ್ಸ್ಗಳು ರೈತರಾಗಿರಬೇಕು ಆ್ಯಂಡ್ ಅವರ ಮೂಲ ಆದಾಯ ಬಂದುಬಿಟ್ಟು ಕೃಷಿನೇ ಆಗಿರುತ್ತದೆ. ಅಂತಹ ವಿದ್ಯಾರ್ಥಿಗಳು ಅಫಿಡವಿಟ್ 1 ತೆಗೆಸಿಕೊಳ್ಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅಫಿಡವಿಟ್ 2. ಅಫಿಡವಿಟ್ 1 ಅಂದರೆ ಅಫಿಡವಿಟ್ 1ನಲ್ಲಿ ನೀವು ಫಸ್ಟ್ ಪಾರ್ಟಿ ಹಾಗೂ ಸೆಕೆಂಡ್ ಪಾರ್ಟಿ ಚೂಸ್ ಮಾಡಬೇಕು. ಆ್ಯಂಡ್ ಫಸ್ಟ್ ಪಾರ್ಟಿ ಬಂದುಬಿಟ್ಟು ಕ್ಯಾಂಡಿಡೇಟ್ ಆಗಿರುತ್ತಾದರೆ ಆ್ಯಂಡ್ ಸೆಕೆಂಡ್ ಪಾರ್ಟಿ ವಿಲ್ ಬಿ ದ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ, ಅಂದರೆ ನೀವು ಯಾವ ಯೂನಿವರ್ಸಿಟಿ ಅಥವಾ ಯಾವ ಡಿಸ್ಟಿಕ್ ಅಂದರೆ ಫಾರ್ ಎಕ್ಸಾಂಪಲ್ ಬಿಜಾಪುರ ಡಿಸ್ಟಿಕ್ ಅಂದರೆ ಆ ಬಿಜಾಪುರ ಡಿಸ್ಟಿಕ್ನಲ್ಲಿ ಇರುವಂಥ ಅಗ್ರಿಕಲ್ಚರ್ ಕಾಲೇಜ್ ಯಾವ ಯೂನಿವರ್ಸಿಟಿಗೆ ಬರುತ್ತದೆ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡ. ಹಾಗಂದರೆ ನೀವು ಧಾರವಾಡ ಯೂನಿವರ್ಸಿಟಿ ಆ್ಯಸ್ ಸೆಕೆಂಡ್ ಪಾರ್ಟಿಯಾಗಿ ನೀವು ಚೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಅಫಿಡವಿಟ್ 2. ಅಫಿಡವಿಟ್ 2 ಅಂದರೆ ನಿಮ್ಮ ಪೇರೆಂಟ್ಸ್ ಯಾವುದಾದ್ರೂ ಜಾಬ್ ಮಾಡ್ತಾಯಿದ್ರೆ, ಬಿಸ್ನೆಸ್ ಮಾಡ್ತಾಯಿದ್ರೆ, ಒಬ್ಬರು ಎಂಟರ್ಪ್ರೆನರ್ ಆಗಿದ್ದರೆ ನೀವು ಅಫಿಡವಿಟ್ 2 ತೆಗಿಸ್ಬೇಕಾಗುತ್ತೆ. ಅಫಿಡವಿಟ್ 2 ಅಂದರೆ ನೀವು ನಿಮ್ಮ ಪೇರೆಂಟ್ಸ್ಗಳಿಗೆ ಕೃಷಿ ಬಿಟ್ಟು ಬೇರೆ ಮತ್ತು ಬಿಸ್ನೆಸ್ ಆಗಿ ಎಂಟರ್ಪ್ರೆನರ್ ಬೇರೆ ಆದಾಯನೂ ಬರುತ್ತಿದ್ದರೆ ಅಫಿಡವಿಟ್ 2 ತೆಗಿಸ್ಬೇಕಾಗುತ್ತೆ. ಆ್ಯಂಡ್ ಖಂಡಿತ ಇಲ್ಲಿ ಒಂದು ನೀವು ನೋಟ್ ಮಾಡ್ಕೋಬೇಕು, ಏನಂದರೆ
ನಿಮ್ಮ ಪೇರೆಂಟ್ಸ್ನ ಆದಾಯ ಬಂದುಬಿಟ್ಟು ಕೃಷಿನೇ ಮೂಲ ಆದಾಯ ಆಗಿರಬೇಕು. ಅಂತಹ ವಿದ್ಯಾರ್ಥಿಗಳು ಮಾತ್ರ ಈ ಅಗ್ರಿಕಲ್ಚರ್ ಕೋಟಾದಡಿ ಕ್ಲೈಮ್ ಮಾಡಲು ಸಾಧ್ಯವಾಗುತ್ತೆ. ಆ್ಯಂಡ್ ಅಫಿಡವಿಟ್ 2 ಸಹ ನೀವು ಪೇರೆಂಟ್ಸ್ ಬಿಸ್ನೆಸ್ ಮಾಡ್ತಾಯಿದ್ರೆ, ಜಾಬ್ಸ್ ಮಾಡ್ತಾಯಿದ್ರೆ, ಪ್ರೈವೇಟ್ ಏನಾದರೂ ಜಾಬ್ ಮಾಡ್ತಾಯಿದ್ರೆ ಅಫಿಡವಿಟ್ 2 ತೆಗಿಸ್ಬೇಕಾಗುತ್ತೆ. ಇದರಲ್ಲಿಯೂ ಸಹ ಫಸ್ಟ್ ಪಾರ್ಟಿ ಬಂದುಬಿಟ್ಟು ಕ್ಯಾಂಡಿಡೇಟ್ ಆ್ಯಂಡ್ ಸೆಕೆಂಡ್ ಪಾರ್ಟಿ ವಿಲ್ ಬಿ ದ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ತಂದೆ ತಾಯಿಯ ಸ್ಯಾಲ್ರಿ ಸರ್ಟಿಫಿಕೇಟ್. ಅಂದರೆ ನಿಮ್ಮ ತಂದೆ ಅಫಿಡವಿಟ್ 2 ತೆಗಿಸುವವರು ಸ್ಯಾಲ್ರಿ ಸರ್ಟಿಫಿಕೇಟ್ ಹಚ್ಚಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಖಾಸಗಿ ವೃತ್ತಿಯಿಂದ ಆದಾಯದ ಪ್ರಮಾಣ ಪತ್ರ. ಅಂದರೆ ನೀವೇನಾದ್ರು ಪ್ರೈವೇಟ್ ಜಾಬ್ ಮಾಡ್ತಾಯಿದ್ರೆ ಅದರ ಸಹ ಈ ಒಂದು ಸ್ಯಾಲ್ರಿ ಸರ್ಟಿಫಿಕೇಟನ್ನು ನೀವು ಹಚ್ಚಿಸಬೇಕಾಗುತ್ತೆ. ಇವು ಎಲ್ಲವೂ ಡಾಕ್ಯುಮೆಂಟ್ಸ್ಗಳು ಕಡ್ಡಾಯವಾಗಿ ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯುವವರು ಬೇಕಾಗುತ್ತದೆ. ಆ್ಯಂಡ್ ನೆಕ್ಸ್ಟ್ ಈ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಹೇಗೆ ಇವೆ ಎಂದು ಒಂದಿಷ್ಟು ಮಾಡಲ್ ಅಂದರೆ ಎಕ್ಸಾಂಪಲ್ ಮುಖಾಂತರ ನೋಡೋಣ. ಆ್ಯಂಡ್ ಫಸ್ಟ್ನೇದಾಗಿ ಇದು ಅಫಿಡವಿಟ್ 2 ಅಂದರೆ ಯಾರು ಪೇರೆಂಟ್ಸ್ಗಳು ಜಾಬ್ಸ್ ಹಾಗೆ ಪ್ರೈವೇಟ್ ಹಾಗೆ ಬಿಸ್ನೆಸ್ ಮಾಡ್ತಾಯಿದ್ರೆ ಈ ಅಫಿಡವಿಟ್ 2 ತೆಗೆಸ್ಕೊಳ್ಬೇಕು. ಆ್ಯಂಡ್ ಇದು ಒಂದು ಮಾಡಲ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಅಫಿಡವಿಟ್ 1 ಯಾರು ಕೃಷಿಗಳು ರೈತರ ಮಕ್ಕಳು ಆಗಿರುತ್ತಾರೆ ಹಾಗೆ ಕೂಲಿ ಕಾರ್ಮಿಕರ ಮಕ್ಕಳು ಆಗಿರುತ್ತಾರೆ, ಅವರು ಅಫಿಡವಿಟ್ 1 ತೆಗೆಸ್ಕೊಳ್ಬೇಕಾಗುತ್ತೆ. ಇದು ಒಂದು ಮಾಡಲ್ ಎಕ್ಸಾಂಪಲ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇನ್ಕಮ್ ಡೀಟೇಲ್ಸ್ ಸರ್ಟಿಫಿಕೇಟ್. ಇದು ನಿಮ್ಮ ಪೇರೆಂಟ್ಸ್ ಏನಾದರೂ ಜಾಬ್ಸ್ ಹಾಗೆ ಪ್ರೈವೇಟ್ ಎಲ್ಲಿಯಾದರೂ ವರ್ಕ್ ಮಾಡ್ತಾಯಿದ್ರೆ ಅವರ ಇದೊಂದು ಸ್ಯಾಲ್ರಿ ಸರ್ಟಿಫಿಕೇಟ್ ಇದ್ದ ಹಾಗೆ. ನೀವು ಅಗ್ರಿಕಲ್ಚರಿಸ್ಟ್ ಕೋಟಾದಡಿ ಏನಾದರೂ ಕ್ಲೈಮ್ ಮಾಡಿದರೆ ಇದೊಂದು ಇನ್ಕಮ್ ಡೀಟೇಲ್ಸನ್ನು ನೀವು ಫಿಲ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ಯಾಲ್ರಿ ಸರ್ಟಿಫಿಕೇಟ್. ಜಾಬ್ಸ್ ಮಾಡ್ತಾಯಿದ್ರೆ ನೀವು ಅಗ್ರಿಕಲ್ಚರ್ ಕೋಟಾದಡಿ ಕ್ಲೈಮ್ ಮಾಡ್ತಾಯಿದ್ರೆ ನಿಮ್ಮ ಪೇರೆಂಟ್ಸ್ನ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಆ್ಯಂಡ್ ಸ್ಯಾಲ್ರಿ ಎಷ್ಟಿದೆ ಎಂದು ಇದೊಂದು ಸ್ಯಾಲ್ರಿ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಸೇಮ್ ವೇತನ ದೃಢೀಕರಣ ಪ್ರಮಾಣ ಪತ್ರ ಅಂದರೆ ಸ್ಯಾಲ್ರಿ ಸರ್ಟಿಫಿಕೇಟ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ ವ್ಯವಸಾಯಗಾರ ಕುಟುಂಬದ ಸದಸ್ಯ ದೃಢೀಕರಣ ಪತ್ರ. ಅಂದರೆ ಇದು ವಂಶಾವಳಿ ಅಥವಾ ವಂಶವೃಕ್ಷ, ಫ್ಯಾಮಿಲಿ ಟ್ರೀ. ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನರಿದ್ದಾರೆ ಹಾಗೆ ಯಾರ್ಯಾರಿಗೆ ಈ ಹೊಲವನ್ನು ಮಾರಲು ಅಥವಾ ತಗೊಳ್ಳಲು ಅರ್ಹತೆ ಇದೆ ಆ್ಯಂಡ್ ಯಾರು ಇದರ ಬಗ್ಗೆ ನೀವು ಚರ್ಚಿಸಬಹುದು ಎಂಬುದರ ಬಗ್ಗೆ ಇದನ್ನು ಫ್ಯಾಮಿಲಿ ಟ್ರೀ ಇರುತ್ತದೆ. ಆ್ಯಂಡ್ ನೆಕ್ಸ್ಟ್ ವ್ಯವಸಾಯಗಾರರ ದೃಢೀಕರಣ ಪತ್ರ. ಅಂದರೆ ಅಗ್ರಿಕಲ್ಚರಿಸ್ಟ್ ಕೋಟಾ ಕಾಯಂ ಮಾಡುವವರು ಇದು ಮುಖ್ಯವಾಗಿದೆ, ಒಂದು ವ್ಯವಸಾಯಗಾರರ ದೃಢೀಕರಣ ಪತ್ರ. ಆ್ಯಂಡ್ ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ನೀವು ಇದೇ ರೀತಿ ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ಅಗ್ರಿಕಲ್ಚರ್ ಕೋಟಾದಡಿ ಕ್ಲೈಮ್ ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳು ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು ರೆಡಿಯಾಗಿ ಇಟ್ಟುಕೊಂಡು ಅಪ್ಲಿಕೇಶನ್ ಹಾಕೋಬೇಕು. ಆ್ಯಂಡ್ ಇದಾಗಿತ್ತು ಫ್ರೆಂಡ್ಸ್ ಫುಲ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಹಾಗೆ KCETಯಲ್ಲಿ ಅಗ್ರಿಕಲ್ಚರ್ ಕೋಟಾ ಕ್ಲೈಮ್ ಮಾಡುವಂತಹ ವಿಧಾನಗಳು, ಡಾಕ್ಯುಮೆಂಟ್ಸ್ಗಳು ಹಾಗೆ ಮುಂತಾದ ವಿಷಯಗಳು. ಆ್ಯಂಡ್ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ನಾವು ಡೈರೆಕ್ಟಾಗಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಆನ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಮಾಡುತ್ತೇವೆ. ಆ್ಯಂಡ್ ಈ ವಿಡಿಯೋ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅಂಥವರಿಗೆ ಎಲ್ಲರಿಗೂ ನೀವು ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಆನ್ಲೈನ್ ಕ್ಲಾಸಸ್ಗಳು ಸಹ ಅಟೆಂಡ್ ಅಥವಾ ಕೇಳಲು ಯಾರ್ಯಾರು ಇಚ್ಛಿಸುತ್ತಿದ್ದಾರೆ ಹಾಗೆ ಯಾರ್ಯಾರು ಫ್ರೀಯಾಗಿ ಕೇಳಬೇಕು ಅಂದ್ಕೊಂಡಿದ್ದೀರಾ ಅಂಥವರಿಗೆ ಸ್ವಲ್ಪ ಈ ವಿಡಿಯೋಗಳ ಶೇರನ್ನು ಮಾಡಿ. ಆ್ಯಂಡ್ ನಿಮಗೆ ಹಾಗೆ ನಿಮ್ಮ ಗೆಳೆಯರಿಗೆ ಎಲ್ಲರಿಗೂ ಹೆಲ್ಪ್ ಆಗಲಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.